ಮಾಡ್ತಾ ಇರೋದು ರೇಣುಕಾ ಸ್ವಾಮಿಯ ಹತ್ಯೆಗೆ ಸಂಬಂಧಪಟ್ಟಿದೆ. ನಟ ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ, ಯಾರು ಕೂಡ ಅರೆಸ್ಟ್ ಆಗಿದ್ದಾರೆ ಸರ್. ಇದ್ರ ಬಗ್ಗೆ ನೀವು ಕೃಷಿ ಮಂತ್ರಿ ಇದ್ದಾಗ ಅಂತ ಮಾಡಿದ್ರಿ. ಅವತ್ತು ದರ್ಶನ್ ಅವರು ಈ ರೀತಿ ಕೃತ್ಯಗಳಲ್ಲಿ ಭಾಗಿಯಾಗಿರಲಿಲ್ಲ. ನಾವು ಕೃಷಿ ಮಂತ್ರಿ ಆದಾಗ ಅವ್ರನ್ನ ರಾಯಭಾರಿ ಮಾಡಿದಂಥ ಉದ್ದೇಶ ಏನಂತ ಹೇಳಿದರೆ, ಒಬ್ಬ ಪಾಪ್ಯುಲರ್ ನಟನನ್ನು ನಾವು ರಾಯಭಾರಿಯನ್ನಾಗಿ ಮಾಡಿದರೆ ಅದು ರೈತರಿಗೆ ಒಂದು ರೀತಿಯ ಶಕ್ತಿಯನ್ನು ತುಂಬುತ್ತದೆ, ಅವ್ರ ಮಾರ್ಗದರ್ಶನ ಆಗುತ್ತೆ ಅಂತೇಳಿ ನಾವು ಅವತ್ತು ಮಾಡಿಕೊಂಡು ಅವ್ರನ್ನ ಇಲಾಖೆ ಕೆಲಸಗಳಿಗೆ ನಾವು ಬಳಸ್ಕೊಳ್ಳೋಂಥ ಕೆಲಸ ಮಾಡಿದ್ವಿ. ಇವತ್ತು ರೇಣುಕಾ ಸ್ವಾಮಿ ಹತ್ಯೆ ಆಗಿರೋದು ಭಾಳ ದುರದೃಷ್ಟಕರ. ಇದು ಯಾರೂ ಕೂಡ ಕ್ಷಮಿಸಲಾರದಂಥ ಒಂದು ಹೇಯ ಕೃತ್ಯ. ಇವತ್ತು ಆ ರೇಣುಕಾ ಸ್ವಾಮಿ ಜೀವ ವಾಪಸ್ ಬರೋದಿಲ್ಲ. ಇವತ್ತು ಅವ್ರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ಈ ಕೇಸ್ನಲ್ಲಿ ಯಾರೇ ತಪ್ಪಿತಸ್ಥರಾಗಿರಲಿ, ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ. ಕಾನೂನು ಎಲ್ಲವನ್ನು ಮೀರಿ ಮೇಲೆ ನಿಂತಂಥದ್ದು. ಕಾನೂನಿನ ಪ್ರಕಾರ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು, ಅವರ ಕುಟುಂಬಕ್ಕೆ ನ್ಯಾಯ ಸಿಗಬೇಕು. ನೋಡ್ರಿ, ಬ್ಯಾನು ಈಗ ಎಲ್ಲ ಹೇಳಿದ್ದಾರೆ, ಚಿತ್ರರಂಗದವರೇ ಹೇಳಿಬಿಟ್ಟಿದ್ದಾರೆ ಬ್ಯಾನ್ ಮಾಡೋಕ್ಕಾಗೋದಿಲ್ಲ, ಈಗ ಅಪರಾಧ ಪ್ರೂವ್ ಆಗಬೇಕು ಅಂತೇಳಿ. ಮುಂದೆ ಫಸ್ಟೀಗ ತನಿಖೆ ಆಗಬೇಕು, ನಿಷ್ಪಕ್ಷಪಾತವಾದ ತನಿಖೆ ಆಗಬೇಕು, ನ್ಯಾಯಯುತವಾದಂಥ ಒಂದು ತನಿಖೆ ಆಗಬೇಕು. ಆರೋಪಿಗಳು ಯಾರಿದ್ದಾರೆ ಅವ್ರನ್ನ ಕಾನೂನಿನ ಚೌಕಟ್ಟಿನಲ್ಲಿ, ಕಾನೂನು ಕಟ್ಟಳೆಯಲ್ಲಿ ಅವ್ರನ್ನ ಹಿಡಿದಾಕುವಂಥ ಕೆಲಸ ಆಗಬೇಕಾಗಿದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಬ್ಯಾನ್ ಮಾಡೋದ್ರಿಂದ ಈಗೇನು ಪ್ರಯೋಜನ ಇದೆ? ಅವ್ರಿಗೆ ಆಲ್ರೆಡಿ ಈಸ್ ಇನ್ ಜೈಲ್. ಅಲ್ಲಿಂದ ನ್ಯಾಯಾಲಯದಿಂದ ಹೊರಗೆ ಬಂದ ಮೇಲೆ ಅದರ ವಿಚಾರ ಬರಬೇಕು. ಅಥವಾ ಈಗ ಆರೋಪಿನೇ ಹೊರತು ಅಪರಾಧಿ ಅಲ್ಲ, ಆರೋಪಿ. ಆ ಆರೋಪಗಳು ಪ್ರೂವ್ ಆದಾಗ ಮುಂದಿನ ನಿರ್ಧಾರವನ್ನು ಚಿತ್ರರಂಗ ತಗೋಬೋದು.